ಹೆಂಗ್ ಕಾಣಿಸ್ತಾ ಇನ್ ಗೈಸ್ 100 ಗ್ರಾಮ್ಸ್ ಚೈನ್ ಅಲ್ಲಿ 100 ಗ್ರಾಮ್ಸ್ ಇದು ಚೈನ್ ಬರೀ 25 ಲಕ್ಷ ಅಷ್ಟೇ. 90 ಗ್ರಾಮ್ಸ್ ಚೈನ್ ಇದೆ. ಹೆಂಗೈತೆ ಈ 90 ಗ್ರಾಮ್ ಚೈನ್ ಗುರು ನಾವು ನೋಡಿರೋ ಚೈನ್ ಡಿಫ್ರೆನ್ಸ್ ನೋಡಿ ಎಷ್ಟು ತಪ್ಪ ಐತಿ. ಇದು ಟ್ರೆಂಡಿಂಗ್ ಡಿಸೈನ್ ಅಂತವ್ರೆ. 40 ಗ್ರಾಮ್ ಚೈನ್ ನೋಡಿ ಹೆಂಗೈತೆ ಅಂತ. ನಾನು ನೋಡ್ತಿದ್ದು ಡಿಸೈನ್ ಇದೇನೆ ಸೇಮ್. ಗೀ ರೈಸ್ ಜೊತೆಗೆ ಇರಾನಿ ಚಿಕನ್ ತಿನ್ನೋಣ. ಸಗತ್ತಾಗಿ ಬಿಲ್ಡ್ ಮಾಡೋರು ನೋಡಿ ಗೈಸ್. 4x4 ಜೀಪ್ ಯಾವ್ದು ನೀವು ಜಾಸ್ತಿ 100 ಗ್ರಾಮ್ಸ್ ಅಂತ ಹಾಕಿದ್ರೆ ಕಮೆಂಟ್ 100 ಗ್ರಾಮ್ಸ್. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ತಮ್ನೇಲ್ ನೋಡಿರೋ ತರನೇ ನಾನು ಒಂದು ಗೋಲ್ಡ್ ಚೈನ್ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದೀನಿ. ನನ್ನ ಲೈಫಲ್ಲಿ ಗೋಲ್ಡೇ ತಗೊಂಡಿಲ್ಲ. ಒಂದು ಗೋಲ್ಡ್ ಚೈನ್ ಸಿಂಪಲ್ ಆಗಿ ಕೈಯಲ್ಲಿ ಗೋಲ್ಡ್ ಐತೆ ತಗೊಳ್ಳಿದಂಗೆ ಕೊಡ್ಸಿರೋದು ಮನೆಯವರು. ಗೈಸ್ ಅದಕ್ಕೆ ಗೋಲ್ಡೇ ತಗೊಂಡಿಲ್ಲ. ಏನಾರು ಒಂದು ಗೋಲ್ಡ್ ತಗೋಣ ಅಂತ ಅನ್ಸ್ತೈತೆ. ಅದಕ್ಕೆ ಗೋಲ್ಡ್ ಚೈನ್ ತಗೋಣ ಅಂತ ಫಿಕ್ಸ್ ಆಗಿದೀನಿ. ಅದಕ್ಕೆ ಸುಮಾರು ಒಂದು ಡಿಸೈನ್ ನೋಡಿದೀನಿ, ಇಷ್ಟ ಆಗೈತೆ. ಇವಾಗ ಹೋಗ್ಬಿಟ್ಟು ಗೋಲ್ಡ್ ಶಾಪ್ ಅಲ್ಲಿ ಗೋಲ್ಡ್ ನೋಡ್ಕೊ ಬರೋಣ ಬನ್ನಿ. ಡಿಸೈನ್ ಆಯ್ತಾ ಕೇಳೋಣ, ಮತ್ತೆ ಅವ್ರ ಹತ್ರ ಇರೋ ಡಿಸೈನ್ ನೋಡೋಣ. ಅದಕ್ಕೆ ನಮ್ಮ ಬಾಸ್ ಆಗಿರೋ ಶೇಖರ್ನ ಕರ್ಕೋಗ್ತಿದೀನಿ. ಈ ತರ ವಿಷಯದಲ್ಲೆಲ್ಲ ನಮ್ಗೆ ಸಹಾಯ ಮಾಡಿ ಬುದ್ಧಿವಂತ ನಮ್ ಗ್ಯಾಂಗ್ ಅಲ್ಲೇ ದೊಡ್ಡತಲೆ ಅಂದ್ರೆ ಶೇಖರ್. ಅದಕ್ಕೆ ಶೇಖರ್ ನಾನು ಶೇಖರ್ ಚೈನ್ ನೋಡ್ತಾ ಇದೀವಿ. ನನಗೆ ಇದು 40 ಗ್ರಾಮ್ದು ಐತೆ. 40 ಗ್ರಾಮ್ ಚೈನ್ ಹೆಂಗೈತೆ ಗೈಸ್ ಕಮೆಂಟ್ ಅಲ್ಲಿ ಹೇಳಿ. ಮತ್ತೆ ಇನ್ನೂ ಬೇಜಾನ್ ಡಿಸೈನ್ಗಳೈತೆ ನೋಡಿ. ನಾನು 30 ಗ್ರಾಮ್ ಅಲ್ಲಿ ನೋಡ್ತಿದ್ದೀನಿ ಚೈನು. ನಾನೊಂದು ಡಿಸೈನ್ ನೋಡಿದೀನಿ, ಇಷ್ಟ ಆಗೈತೆ. ನಿಮ್ಗೆ ತೋರಿಸ್ತೀನಿ ನೋಡಿ ಗೈಸ್. ಈ ಡಿಸೈನ್ ನಿಮ್ಗೆ ಇಷ್ಟ ಆಗುತ್ತಾ ಅಂತ. ಆ ಡಿಸೈನ್ ಅಲ್ಲಿ ನೋಡ್ತಿರೋದು, ಇಲ್ಲಿರೋ ಡಿಸೈನ್ಸ್ ನೋಡ್ತಾ ಇದೀವಿ. ನಮ್ಗೆ ನೋಡಿ ಈ ಡಿಸೈನ್ ಇಷ್ಟ ಆಗೈತೆ. ಇದನ್ನ ಆರ್ಡರ್ ಕೊಟ್ಟು ಮಾಡಿಸ್ಬೇಕು. ಇದು ಒಂದು 29 ಗ್ರಾಮ್ ವಿತ್ ಡಾಲರ್ ಈ ಡಿಸೈನು. ಇದು 40 ಗ್ರಾಮ್ಸ್. ಗಣೇಶ್ ಜ್ಯುವೆಲ್ಲರ್ಸ್ ಅಲ್ಲಿ ಇರೋ ಡಿಸೈನ್ಗಳು ನೋಡ್ತಾ ಇದೀವಿ. ಹೆಂಗೈತ್ ನೋಡಿ. ಇದು 100 ಗ್ರಾಮ್ಸ್ ಇದು ಚೈನ್. 100 ಗ್ರಾಮ್ಸ್ ಚೈನ್ ಹಾಕೊಂಡು ಟ್ರೈ ಮಾಡ್ತೀನಿ ರೀ, ಹೆಂಗ್ ಕಾಣಿಸುತ್ತೆ ನೋಡೋಣ. ಹಾಕೋಣ. ಯಪ್ಪ ಗೋಲ್ಡ್ ಎಷ್ಟು 25 ಲಕ್ಷನಾ ಗೈಸ್? ಈ ಚೈನ್ ನೋಡಿ ಬರೀ 25 ಲಕ್ಷ ಅಷ್ಟೇ. ನಮ್ಮ ಎಕ್ಸಿವಿ 15 ಆಗುತ್ತಾ? ಎಕ್ಸಿವಿ ಇಲ್ಲ, ಎಕ್ಸಿವಿ ಕಮ್ಮಿನೇ ಗೈಸ್. ಇದು 15 ಲಕ್ಷ. ಹೆಂಗ್ ಕಾಣಿಸ್ತಾ ಇನ್ ಗೈಸ್ 100 ಗ್ರಾಮ್ಸ್ ಚೈನ್ ಅಲ್ಲಿ? ಕಮೆಂಟ್ ಅಲ್ಲಿ ಹಾಕಿ. ಬೇಕು ಅಂದ್ರೆ 100 ಗ್ರಾಮ್ಸ್ ತಗೊಬಿಡೋಣ. ನೀವು ಜಾಸ್ತಿ 100 ಗ್ರಾಮ್ಸ್ ಅಂತ ಹಾಕಿದ್ರೆ ಕಮೆಂಟ್ 100 ಗ್ರಾಮ್ಸ್. 30 ಗ್ರಾಮ್ಸ್ ಅಂತ ಹಾಕಿದ್ರೆ 30 ಗ್ರಾಮ್ಸ್. ನಾನು ಆಗ್ಲೇ ಹಾಕಿದ್ದು ಚೇಕರ್ ಇದಾ 40 ಗ್ರಾಮ್ಸ್. ಒಂದ್ ಕೆಜಿ ಹ್ಮ್ 1 ಕೆಜಿನೇ ತಗೋತೀನಿ. ಒಂದ್ ಸ್ವಲ್ಪ ನಿಧಾನ ಆಗುತ್ತೆ. ಬೇಡ 1 ಕೆಜಿಯಲ್ಲಿ ಹಾಕ್ಬಿಡಿ ಗೈಸ್. ಇದು ಈ ಚೈನ್ ಯಾರು ಹೇಳಿ ಹಾಕೋದು? ಆರ್ಚರ್ ಹಾಕೋ ಚೈನ್ ಗೈಸ್. ಇದು ಸೇಮ್ ಹಂಗೆ ಐತೆ ನೋಡಿ. ಸೇಮ್ ಆರ್ಚರ್ ಹಾಕೋ ಚೈನ್. ಆರ್ಚರ್ ಏನ್ ಮಾಡ್ತಿದ್ದ ಹೇಳು ಶೇಖರ್? IPL ಅಲ್ಲಿ ಒಂದ್ ಚೈನ್ ಹಾಕೋ ಬರುವ, 1 ವಿಕೆಟ್ ಕೀಳುವ. ನೆಕ್ಸ್ಟ್ ಓವರ್ 2 ಚೈನ್ ಹಾಕೋ ಬಂದ್ಬಿಟ್ಟು 2 ವಿಕೆಟ್ ಹಾಕ್ಬಿಡೋದು. ಈ ಸೀಸನ್ ಹಂಗೆ ಮಾಡಿದ. ಇವಾಗ ಡಿಸೈನ್ ಎಲ್ಲ ನೋಡ್ಕೊ ಬಂದೋ ಗೋಲ್ಡ್ದು. ಆರ್ಡರ್ ಕೊಟ್ಬಿಟ್ಟು ಮಾಡಿಸ್ಬೇಕು. ನಾನು ನೋಡಿರೋ ಡಿಸೈನು. ಇವ್ರ ಹತ್ರ ಬೇರೆ ಬೇರೆ ಡಿಸೈನ್ಸ್ ಐತೆ. ಬೇರೆ ಡಿಸೈನ್ಗಳು ಇಷ್ಟ ಆಯ್ತು, ಬಟ್ ನಾನ್ ನೋಡಿರೋ ಡಿಸೈನ್ ನನ್ಗೆ ಅದನ್ನೇ ತಗೋಬೇಕು ಅಂತ ಫಿಕ್ಸ್ ಆಗಿದ್ದೆ. ನೋಡೋಣ, ಇನ್ನು ಯೋಚನೆ ಮಾಡ್ತೀನಿ. ಆರ್ಡರ್ ಕೊಟ್ಬಿಟ್ಟು ಆ ಡಿಸೈನ್ನೇ ಮಾಡ್ಸದ, ಇಲ್ಲ ಇವ್ರ ಹತ್ರ ಇರೋ ಡಿಸೈನ್ನೇ ತಗೊಳದ ಯೋಚನೆ ಮಾಡ್ಬಿಟ್ಟು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಗೈಸ್. ಶೇಖರ್ ಆಫೀಸಲ್ಲಿ ಅವನೇ ಸ್ವಲ್ಪ ಕೆಲಸ ಆಯ್ತು ಅವ್ನಿಗೆ. ಅದಕ್ಕೆ ಯಶವಂತ್ ನಾನು ಇವಾಗ ಹೋಗ್ಬಿಟ್ಟು MS ಗೋಲ್ಡ್ ಅಲ್ಲಿ ಆ ಡಿಸೈನ್ದು ಚೈನ್ ಆಯ್ತಾ ನೋಡ್ಬಿಟ್ಟು ಈಗ ಹೋಗ್ಬಿಟ್ಟು ಬೇರೆ ಡಿಸೈನ್ಸ್ ನೋಡೋಣ ಬನ್ನಿ. ನಾವ್ ಇವಾಗ MS ಗೋಲ್ಡ್ ಅಲ್ಲಿ ಇದೇ ಡಿಸೈನ್ ನೋಡ್ತಿದೀವಿ. ಅದ್ರ ಜೊತೆಗೆ ಬೇರೆ ಡಿಸೈನ್ ಯಾವ್ದಾವ್ದು ಐತೆ ಎಲ್ಲಾನು ನೋಡೋಣ, ಯಾವ್ದು ಇಷ್ಟ ಆಗುತ್ತೆ ಅದನ್ನು. ಸೇಮ್ ಡಿಸೈನು ಇಲ್ಲಿ ಐತೆ ನೋಡಿ. ಇದೇ ಚೈನ್ ನಾನು ನೋಡ್ತಿದ್ದು ಡಿಸೈನು. ಸೇಮ್ ಅದೇ ಡಿಸೈನ್ ಐತೆ ಇಲ್ಲಿ. ಇದು 16 ಗ್ರಾಮ್ ಸಮಥಿಂಗ್ ಐತೆ. ನಮ್ಗೆ 35 ಗ್ರಾಮ್ ನೋಡ್ತಿದೀನಿ. ಹಾಕೊಂಡು ನೋಡೋಣ ಇರಿ ಹೆಂಗ್ ಕಾಣಿಸುತ್ತೆ ಅಂತ. ಗೈಸ್ ನಾನು ನೋಡ್ತಿದ್ದು ಡಿಸೈನ್ ಇದೇನೆ. ಸೇಮ್ ಡಿಸೈನ್ ಹೆಂಗ್ ಕಾಣಿಸ್ತಾ ಐತೆ ನೀವ್ ಹೇಳಿ. ನನಗೆ ಇಷ್ಟ ಆಗಿರೋದು ಈ ಡಿಸೈನು. ಇದು ಡಿಸೈನ್ ಇದು ನೋಡಿ ಹೆಂಗೈತೆ. ಇದು ಟ್ರೆಂಡಿಂಗ್ ಡಿಸೈನ್ ಅಂತವ್ರೆ. ಇದನ್ನು ಒಂದ್ಸಲ ಹಾಕೊಂಡು ನೋಡೋಣ ಇರಿ. 40 ಗ್ರಾಮ್ ಚೈನ್ ನೋಡಿ ಹೆಂಗೈತೆ ಅಂತ. ಯಶವಂತ್ ಇದನ್ನ ಹಾಕೋ ಅಂತವ್ನೆ. ಇಷ್ಟು ದೊಡ್ಡದು ಹಾಕೋಬಿಟ್ರೆ ತುಂಬಾ ಜಾಸ್ತಿ ಆಗೋಯ್ತು ಯಶವಂತ್. ಇದು ರಿಯಲ್ ಎಸ್ಟೇಟ್ ಇದರಿಂದ ಕಾಣಿಸ್ಬೇಕು. ನಾವು ನೋಡಿರೋದೇ ಸರಿ ಅದು ಗೈಸ್. ಯಶವಂತ್ ಹೇಳಿ ಡಿಸೈನು ಚೆನ್ನಾಗೈತೆ ಯಶವಂತ್. ವಿಡಿಯೋಲಿ ಚೆನ್ನಾಗಿ ಕಾಣಿಸ್ತೈತೆ. ಚೆನ್ನಾಗೈತೆ.
ಆದ್ರೆ ಇದು ಅಷ್ಟು ಗಟ್ಟಿ ಆಯ್ತು. ಚೂರು ಉದ್ದ ಬರೋದು ಅಷ್ಟೇ ಚೆನ್ನಾಗಿತ್ತು. ಉದ್ದ ಮಾಡಿಸ್ಕೋಬಹುದು. ಇದು ಸರ್ ಎಷ್ಟು ಗ್ರಾಮ್ ಐತಿ ಇದು? 35 45 ಐತಾ ಇದು? ಇದು ಒಂದೊಂದು ಸ್ಟೋನ್ ನೋಡು ತಿಕ್ಕ ಇದೆ. ಚೆನ್ನಾಗಿದೆ. ನಾವು ಇನ್ನೊಂದು 30 ಗ್ರಾಮ್ ಡಿಸೈನ್ ಅಲ್ಲಿ ಈ ಡಿಸೈನ್ ಹಾಕಿದೀನಿ ನೋಡಿ. ಇದು ನನಗೂ ಇಷ್ಟ ಆಯ್ತು, ಯಶವಂತ್ಗೂ ಇಷ್ಟ ಆಯ್ತು. ಚೆನ್ನಾಗೈತೆ ಗೈಸ್ ಇದು ಡಿಸೈನು. ಎವರ್ ಗ್ರೀನ್ ಡಿಸೈನ್ ಅಂದ್ರು ಅಣ್ಣ, ಹಂಗೆ ಐತೆ. ಚೆನ್ನಾಗಿ ಕಾಣಿಸುತ್ತೆ. ಹೌದು, ಚೆನ್ನಾಗಿ ಕಾಣಿಸ್ತೈತೆ ಗೈಸ್, ಚೆನ್ನಾಗೈತೆ. ಇದು ತಿಕ್ಕಾಗೆ ಆಯ್ತು 30 ಗ್ರಾಮ್ದೆ. ಕರೆಕ್ಟ್ ಆಗೈತಿ. ಲೆಂತ್ ಕರೆಕ್ಟ್ ಆಯ್ತು. ನನಗೂ ಇಷ್ಟ ಆಯ್ತು ಗೈಸ್ ಇದು, ಯಶವಂತ್ಗೂ ಇಷ್ಟ ಆಯ್ತು. ಚೆನ್ನಾಗೈತೆ ಇದು. ನಾನು ಫೋಟೋದಲ್ಲಿ ನೋಡಿದ್ದು ಡಿಸೈನ್ ಇದು, ನನಗೆ ಈಗ ಇಷ್ಟ ಆಗಿದ್ದ ಡಿಸೈನ್ ಇದು. ಇವೆರಡರಲ್ಲಿ ಕನ್ಫ್ಯೂಷನ್ ಐತೆ, ಬಟ್ ಆದ್ರೂ ಈಗ ನೋಡಿದ ಡಿಸೈನೇ ಇಷ್ಟ ಆಗ್ತೈತೆ ನನಗೆ. ಇವಾಗ ನೋಡಿದ್ದಕ್ಕಿಂತ, ಫೋಟೋ ನೋಡಿದ್ದಕ್ಕಿಂತ ಯಶವಂತ್ಗೂ ಇಷ್ಟ ಆಯ್ತು. ಚೆನ್ನಾಗೈತೆ ಗೈಸ್ ಇದು ಡಿಸೈನು, ಹೈಲೈಟ್ ಆಗಿ ಕಾಣಿಸುತ್ತೆ. ಏನ್ ಯಶವಂತ್? 30 ಗ್ರಾಮ್ ಐತೆ, ಗಟ್ಟಿಯಾಗಿ ಐತೆ, ಚೆನ್ನಾಗಿದೆ ಇದು ಡಿಸೈನು. ಇಲ್ಲಿ ನೋಡಿ 90 ಗ್ರಾಮ್ಸ್ ಚೈನ್ ಇದೆ, ಹೆಂಗೈತೆ ಸರಿಯಾಗೈತೆ ನೋಡಿ ಗೈಸ್. 90 ಗ್ರಾಮ್ಸ್ ಚೈನ್. ಇದನ್ನ ಹಾಕೊಂಡ್ರೆ ಮುಳುಗೆ ಹೋಯ್ತೀನಿ ನಾನು. ಭೀಮನ್ಗೆ ಹಾಕ್ಬಿಟ್ರೆ ಕಾಸ್ಟ್ಲಿಯಷ್ಟು ಇದು. ಚೆನ್ನಾಗೈತೆ, ಬಟ್ ಆದ್ರೆ ಇದು ಡಿಸೈನ್ ಚೆನ್ನಾಗೈತಲ್ವ? ನಮ್ಗೆ ಚೆನ್ನಾಗಿ ಕಾಣಿಸಲ್ವಾ? ಅದೇ, ನಮ್ಗೇನಿದ್ರು ಸಣ್ಣ ಸಣ್ಣ ಚೈನೇ ಸರಿ. ಅದು ನಾನು ಚೈನು ಒಂದು ಇನ್ವೆಸ್ಟ್ಮೆಂಟ್ ತರ ಇರ್ಲಿ ಗೋಲ್ಡ್ ಅನ್ಬಿಟ್ಟು ತಗೋತಿರೋದು ಅಷ್ಟೇ. ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಹೋಯ್ತಾರಲ್ಲ, ಗೋಲ್ಡ್ ಚೈನ್ ಹಾಕೊಂಡು ಅವ್ರಿಗೆ ಸರಿ. ನಮ್ಗೆ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಈ 90 ಗ್ರಾಮ್ ಚೈನ್ಗೂ ನಾವು ನೋಡಿರೋ ಚೈನ್ಗೂ ಡಿಫ್ರೆನ್ಸ್ ನೋಡಿ, ಎಷ್ಟು ತಪ್ಪ ಆಯ್ತಿದು. ಇದು ಹಾಕೊಳಕ್ತಾರ ಇಲ್ಲ ಹಾಕಬಿಡುವೆ, ನುಗ್ಗುತ್ತೆ ಅನ್ಸುತ್ತೆ ಯಶವಂತ್. ಹಾಕೋತಾರೆ ಅಂತಾನೆ ಇದನ್ನ ಗೈಸ್ MS ಗೋಲ್ಡ್ ಅಲ್ಲಿ ನೋಡ್ಕೊ ಬಂದ್ವಿ ನಾನು ಯಶವಂತು. ಡಿಸೈನ್ ಎಲ್ಲ ಚೆನ್ನಾಗೈತಿ, ಇಷ್ಟ ಆಯ್ತು. ಇವಾಗ ಸ್ವಲ್ಪ ಮನೆಯವ್ರ ಜೊತೆ ಡಿಸ್ಕಸ್ ಮಾಡಿ ಎಲ್ಲಾನು ನೋಡಿ ನೋಡೋಣ ಎಲ್ಲಿ ತಗೊಳ್ಳೋದು ಅಂತ. MS ಗೋಲ್ಡ್ ಅಲ್ಲಿ ಇಷ್ಟ ಆಗೈತೆ ನಂಗೆ, ಎಲ್ಲಾ ಕಡೆ 3 ಕಡೆ ನೋಡಿದ್ರಲ್ಲಿ. ನೋಡೋಣ, ಅಪ್ಡೇಟ್ ಮಾಡ್ತೀನಿ ನಿಮ್ಗೆ. ಶೇಖರ್ ನಾನು ಬಂದಿದ್ದೀವಿ. ಒಂದು ಸ್ವಲ್ಪ ಕಾರ್ದು ಇದು ಕಳ್ಕೊಬಿಟ್ಟೈತೆ, ಡಬಲ್ ಟೇಪ್ ಹಾಕ್ಬಿಟ್ಟು ಅಣಿಸ್ಬೇಕು. ಅದಕ್ಕೆ ಇಲ್ಲೇ ರಾಮನಗರದಲ್ಲಿ ಒಂದು ಶಾಪಿಗೆ ಬಂದಿದ್ದೀನಿ. ಸೌಂಡ್ ಬರ್ತಾ ಇದೆ, ಸೌಂಡ್ ಹಿಂಗೆ ಹೊಡೆದು ಸೌಂಡ್ ಬರ್ತಾ, ಆಮೇಲೆ ಗೊತ್ತಾಯ್ತು ನಂಗೆ ಕಳ್ಕೊಂಡೈತೆ ಅಂತ. ಅದನ್ನು ರೆಡಿ ಮಾಡಿಸ್ಕೊಂಡು ಎಲ್ಲರೂ ಊಟಕ್ಕೆ ಹೋಗ್ತೀವಿ. ಯಾರ್ದು ಸೀಟ್ ಬೆಲ್ಟ್ ಲಾಕ್ಗಳು ಗೈಸ್ ಇದು. ನಾವು ಹಳೆ ತಗೊಂಡಿದ್ದು ಮುರಿದೋಗ್ಬಿಡ್ತವೆ ಮೇಲ್ಗಡೆ ಕುತ್ಕೊಂಡ್ರೆ. ಇದು ಕಬ್ಬಣದ ಬಿಗಿಯಾಗೈತೆ. ಶೇಖರು ನಮ್ಮ ಗಾಡಿ ರೆಡಿ ಮಾಡ್ಸೋಣ ಅಂದ್ಬಿಟ್ರೆ ಸೀಟ್ ಬೆಲ್ಟ್ ಕ್ಯಾಪ್ ಶಾಪಿಂಗ್ ಮಾಡ್ತಾವೆ ಗೈಸ್. ಅದು ರೈನ್ ವೈಸರ್ದು ಟೇಪ್ ಕೊಟ್ಟವ್ರೆ, ಕಟ್ ಮಾಡ್ಬಿಟ್ಟು ನಾವೇ ಅಣಿಸ್ಕೋಬೇಕು. ಇದು ನಮ್ಮದು ಕಾರ್ದು ಕೀ ಕವರ್ ನೋಡ್ತಾ ಇದ್ದೀನಿ ನೀರು. ಕೀ ಪೌಚ್ ಯಾವ್ದಾದ್ರು ಚೆನ್ನಾಗಿದ್ರೆ ತಗೋಣ. ರೈನ್ ವೈಸರ್ ಕಳ್ಕೊಂಡು ಇವಾಗ ಇಲ್ಲಿ ನೋಡಿ ಹೋಗ್ಬಿಟ್ಟೈತಿದ್ದು, ಅದಕ್ಕೆ ನೀರು ಬಿದ್ದು ಹೋಗ್ಬಿಟ್ಟೈತಿದ್ದು ಡಬಲ್ ಟೈಪು. ಒಳ್ಳೆ ಆಫ್ ರೋಡ್ ಟೈರ್ ನೋಡೋಣ. ಏನಾಯ್ತು ಲೈಟ್ಸ್ ರೈನ್ ವೈಸರ್ ಇವಾಗ ಹೊಸ ಟೇಪ್ ಹಾಕ್ಬಿಟ್ಟು ಕಚ್ಚಿಸ್ತವ್ರ. ಶೇಖರ್ ಅವನೇ ಮಾಡಕ್ ರೆಡಿ ಇದ್ದ, ನಾನಿಲ್ಲ ಅವ್ರ ಕೈಲೇ ಮಾಡ್ಸೋಣ ಅಂದ್ಬಿಟ್ಟು ಮಾಡಿಸ್ತಾ ಇದ್ವಿ. ಶೇಖರ್ ಅವ್ನ ಕಾರ್ಗೆಲ್ಲ ಅವನೇ ಮಾಡ್ಕೊಬಿಡ್ತಾರೆ ಡಬಲ್ ಟೇಪ್ ಅಂತಲ್ವೇನೋ. ಕಾರ್ಗಳಲ್ಲಿ ಒಂದ್ ಸ್ವಲ್ಪ ಸೌಂಡ್ ಬಂದ್ರು ಇರಿಟೇಟ್ ಆಗ್ಬಿಡುತ್ತೆ, ಮತ್ತೆ ಬೇಜಾರಾಯ್ತಿರುತ್ತೆ. ಅದಕ್ಕೆ ಪಟ್ಟಂದ್ ರೆಡಿ ಮಾಡಿಸ್ಬಿಟ್ಟು ಇಟ್ಕೊಂಡಿರ್ತೀನಿ. ಇದನ್ನ ಬೇಕಾಗುತ್ತೆ ಏನಾದ್ರು ತಿರ್ಗಾ ಕಳ್ಕೊಂಡ್ರೆ ಯಾವ್ದಾರು. ಶೇಖರ್ ಊಟಕ್ಕೆ ಬಂದ್ವಿ. ಶೇಖರ್ಗೆ ಹೇಳ್ತಾ ನೆನ್ನೇನು ತಾಜ್ಗೆ ಬಂದು ಕಣೋ, ಇರಾನಿನೇ ತಿಂದಿದ್ದೀನಿ, ಬೇಡ ಅಂದ್ರು ಇಲ್ಲ ನಾನು ತಿನ್ಲೇಬೇಕು ಅಂತ ಅದನ್ನೇ ಆರ್ಡರ್ ಮಾಡ್ತಾವ. ಮಾಡಪ್ಪ ಶೇಖರ್, ನಿಮ್ ಖುಷಿ ಇಂಪಾರ್ಟೆಂಟ್ ನನ್ಗೆ, ನನ್ನ ಫ್ರೆಂಡ್ಸ್ ಇಂಪಾರ್ಟೆಂಟ್, ನಾನಲ್ಲ. ಹೇಳು, ಬಿಟ್ರೆ ಬೇರೆ ಏನೋ ಮಾಡೋದೇ ಇಲ್ಲ. ನಮ್ಮ ಊಟ ಬಂತು. ನೆನ್ನೆನು ಇರಾನಿ ಚಿಕನ್ ತಿಂದಿದೆ, ಇವತ್ತು ಇರಾನಿ ಚಿಕನ್ನು. ಗೀ ರೈಸ್ ಜೊತೆಗೆ ಇರಾನಿ ಚಿಕನ್ ತಿನ್ನೋಣ. ರೈಸ್ ಬನ್ನಿ ತಿನ್ನೋಣ ಗೀ ರೈಸ್. ಶೇಖರ್ಗೋಸ್ಕರ ತಿಂತೀನಿ ಅಷ್ಟೇ, ನನ್ಗೋಸ್ಕರ ಅಲ್ಲ, ಹೊಟ್ಟೆಗೋಸ್ಕರ ಅಂತ. ಅದಕ್ಕೆ ದಾಲ್ ಹಾಕಬೇಕು. ನಾವು ಇರಾನಿ ಚಿಕನ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ ಶೇಖರ್. ಬಂದಾಗೆಲ್ಲ ಇದನ್ನ ತಿಂದು ಆದ್ರೂ ಲೇಟ್ ಮಾಡ್ಬಿಟ್ರಿ ಇವತ್ತು. ಬಿರಿಯಾನಿ ರೈಸ್ಗಿಂತ ಗೀ ರೈಸ್ ಸರಿ ಕಣ, ಆರಾಮಾಗಿ ತಿನ್ಬೋದು. ಬೇಡ, ಇದೇ ಸಾಕು ಗೈಸ್. ತಾಜಲ್ಲಿ ಊಟ ಮಾಡ್ಕೊಂಡು ಹೊಡ್ತಾ ಇದೀವಿ ಇವಾಗ. ಯಾವ್ದೋ ಜೀಪ್ ನೋಡೋ ಶೇಖರ್,
ಸಖತ್ತಾಗಿ ಬಿಲ್ಡ್ ಮಾಡೋರು ನೋಡಿ ಗೈಸ್. 4x4 ಜೀಪ್ ಯಾವ್ದೋ ಈ ತರ ಒಂದು ಜೀಪ್ ಬಿಲ್ಡ್ ಮಾಡೋಣ ಶೇಖರ್ ನಾವು. ಮಾಡು ಮಚ್ಚ, ನಾನು ಬರ್ತೀನಿ. ಹಾ, ನಾವು ಒಂದು ಆಫ್ ರೋಡ್ ಯಾವ್ದಾದ್ರು ಜೀಪ್ ಬಿಲ್ಡ್ ಮಾಡೋಣ ಗೈಸ್, ಚೆನ್ನಾಗಿರುತ್ತೆ. ಏನಂತೀರಾ? ಅದೊಂದು ಆಸೆ ಐತೆ, ನೋಡೋಣ ಯಾವಾಗ ಮಾಡೋದು. ಫಸ್ಟ್ ಅದಕ್ಕೆ EMI ಕಟ್ಟು. ಕಟ್ತಾ ಅಲ್ವಾ ಗೈಸ್? ನಿಮ್ ಮನೆಗೆ ನೀವೇನಾದ್ರೂ UPS ನೋಡ್ತಿದ್ರೆ, ಇದು ಹೊಸ್ದಾಗಿ ಬಂದಿರುವಂತ ಲಿಥಿಯಂ ಬ್ಯಾಟ್ರಿ UPS. ನೀವು ನಾರ್ಮಲ್ ಆಗಿ ಅವಾಗ ಬರ್ತಿದ್ದು ಬ್ಯಾಟ್ರಿಗಳಿಗೆ ಡಿಸ್ಟಿಲ್ ವಾಟರ್ ಹಾಕ್ತಿರ್ಬೇಕು, ಮೇಂಟೆನೆನ್ಸ್ ಎಲ್ಲ ಮಾಡಬೇಕು. ಬಟ್ ಈಗ ಬರ್ತಿರೋ ಬ್ಯಾಟ್ರೀಸು ಏನ್ ಡಿಸ್ಟಿಲ್ ವಾಟರ್ ಹಾಕಂಗಿಲ್ಲ, ಏನಿಲ್ಲ, ಮೇಂಟೆನೆನ್ಸೇ ಇಲ್ಲ. ಈಗ ಶೇಖರ್ ತೆಗಿತಾನೆ ಎತ್ತಕಾಯ್ತಿಲ್ಲ ಅವ್ರಿಗೆ. ಬಂದು ಲಿಥಿಯಂ ಬ್ಯಾಟ್ರಿ, ಇದರಲ್ಲಿ ಇಂಟು ಪ್ರೋ ಇಂಟು ಎಕ್ಸ್ ಅಂತ 4 ಮಾಡಲು ಬರುತ್ತೆ, 5 ಮಾಡಲು ಬರುತ್ತೆ. ಇದು ಒಂದು ಡಿಸ್ಟಿಲ್ ವಾಟರ್ ಎಲ್ಲ ಏನಿಲ್ಲ, ಅದೇ ಮೇಂಟೆನೆನ್ಸೇ ಇಲ್ಲ, ಫ್ರೀ. ಇದ್ರಲ್ಲಿ ಎಷ್ಟು ಏನೇನು ಓಡುತ್ತೆ ಹೇಳು? ಎಷ್ಟು ಕೆಪಾಸಿಟಿ ಐತೆ ಟಿವಿ, ಎಷ್ಟು ಫ್ಯಾನ್ ಓಡುತ್ತೆ, ಎಷ್ಟು ಟಿವಿ ಓಡುತ್ತೆ ಈ ಬ್ಯಾಟ್ರಿಲಿ. ನೋಡಿ ಗೈಸ್, ಬ್ಯಾಟ್ರಿ ನೋಡಿ ಎಷ್ಟು ಸಣ್ಣಕ್ಕೈತೆ. ಇದು ನಾವು ನಾರ್ಮಲ್ UPS ಆದ್ರೆ ಇಷ್ಟಪ್ಪ ದೊಡ್ಡ ಬ್ಯಾಟ್ರಿ ಬರುತ್ತೆ, ಅದಕ್ಕೆ ಡಿಸ್ಟಿಲ್ ವಾಟರ್ ಎಲ್ಲ ಹಾಕ್ಬೇಕು. 5 ಅವರ್ ಬ್ಯಾಕಪ್ ಬರುತ್ತೆ ನಿಮ್ಗೆ. 5 ಅವರ್ ಲೈಟ್ ಫ್ಯಾನ್ ಎಲ್ಲ ಓಡಿಸ್ಬೋದು. ಇದ್ರಲ್ಲಿ ಟಿವಿ ಎಲ್ಲ ರನ್ ಆಗುತ್ತೆ ಇದ್ರಲ್ಲಿ. ಆಮೇಲೆ ನೋಡೋದ್ರಲ್ಲಿ ಏನೇನೈತೆ. ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ ಗೈಸ್, ಇದ್ರ ಜೊತೆ ಇನ್ನೊಂದು ಇದು ಬರುತ್ತಾನೆ ಶೇಖರ್. ಇದು ಇನ್ವರ್ಟರ್ ಸಪರೇಟ್ ಹಾಕೋಬೇಕು. ನಿಮ್ಮ ಮನೇಲಿ ಹಳೆ ಬ್ಯಾಟ್ರಿ ಇನ್ವರ್ಟರ್ ಇದ್ರೆ ಅದೇ ಇನ್ವರ್ಟರ್ ಇದಕ್ಕಾಗುತ್ತೆ. ಏನಂದ್ರೆ ಗೈಸ್, ನಿಮ್ ಮನೇಲಿ ಆಲ್ರೆಡಿ UPS ಇದ್ದು ಮಾಮೂಲಿ ಬ್ಯಾಟ್ರಿ ಇರುತ್ತಲ್ಲ, ಆ ಬ್ಯಾಟ್ರಿ ಹಾಳಾಗಿದ್ರೆ ಹೋಗಿದ್ರೆ ನೀವು ಈ ಲಿಥಿಯಂ ಬ್ಯಾಟ್ರಿನ ಹಾಕ್ಸ್ಕೋಬಹುದು. ಇದು ತಗೊಳ್ಳೋದ್ರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ ನಿಮ್ಗೆ ಮೇಂಟೆನೆನ್ಸ್ ಇಲ್ಲ. ಅದ್ರ ಜೊತೆಗೆ ಲೈಟ್ ವೈಟ್, ಮತ್ತೆ ಎಲ್ಲಾದ್ರೂ ಇಡ್ಬೋದು ನೀವು, ಕಾಂಪ್ಯಾಕ್ಟ್ ಆಗಿದೆ. ನೋಡಿ, ಯೋಚನೆ ಮಾಡಿ, ಒಳ್ಳೆ ಅಪ್ಗ್ರೇಡ್ ಇದು. ಇದರಲ್ಲಿ ಇದೆಲ್ಲ ಡಿಫ್ರೆಂಟ್ ಬ್ಯಾಟ್ರೀಸ್, ಇದೆಲ್ಲ ಡಿಫ್ರೆಂಟ್ ಬ್ಯಾಟ್ರೀಸು. ಇದ್ರಲ್ಲಿ ನೋಡಿ, ಸ್ಟಾರ್ಟಿಂಗ್ ಬೇಸಿಕಲಿ 2 hours, ಇದು ಜಾಸ್ತಿ HP ಇರೋದ್ರಲ್ಲಿ ನೋಡಿ 6 hours ವರೆಗೂ ಬರುತ್ತೆ. ಮತ್ತೆ ಎಷ್ಟು ಫ್ಯಾನ್ ಓಡುತ್ತೆ, ಎಷ್ಟು ಲೈಟು ಎಲ್ಲಾನು ಇದ್ರಲ್ಲಿ ಕೊಟ್ಟಿದ್ದಾರೆ. ನಿಮಗೂ ಏನಾದರೂ UPS ಬ್ಯಾಟ್ರಿ ಬೇಕು ಅಂತಂದ್ರೆ, ಇದು ಲಿಥಿಯಂ ಬ್ಯಾಟ್ರಿ ಬುಕ್ ಮಾಡಬೇಕು ಅಂತಂದ್ರೆ, ಒಂದು ನಂಬರ್ ಹಾಕಿರ್ತೀನಿ ಇಲ್ಲಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಲಿಥಿಯಂ ಬ್ಯಾಟ್ರಿಗೆ ಅಪ್ಗ್ರೇಡ್ ಮಾಡ್ಕೋಬೇಕು ಅಂತಂದ್ರೆ, ನಿಮ್ಮ ಹಳೆ ಬ್ಯಾಟ್ರಿ ಹೋಗಿದ್ರು ಕೂಡ ಅದೇ ಹಳೆ UPS ಸೆಟಪ್ಗೆ ಇದನ್ನ ಬ್ಯಾಟ್ರಿ ಒಂದು ಚೇಂಜ್ ಮಾಡ್ಕೋಬೋದು ನೀವು. ಇನ್ನೊಂದು ಏನಂತಂದ್ರೆ, ಡೈರೆಕ್ಟ್ ಇದು ಲಿಥಿಯಂ ಬ್ಯಾಟ್ರಿ ಆಗಿರೋದ್ರಿಂದ ಚಾರ್ಜ್ ಕೂಡ ಹಾಕೋಬಹುದು ನೀವು. ಕೇಬಲ್ ವಿತ್ ಕೇಬಲ್ ಕೊಟ್ಟಿರ್ತಾರೆ. ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ, ಕ್ಯಾಂಪಿಂಗು ಏನಾದ್ರು ಹೊರಗಡೆ ಸೈಡ್ ನಿಮ್ಗೆ ಎನರ್ಜಿ ಬೇಕು, ಬ್ಯಾಟ್ರಿ ಬೇಕು ಅಂದ್ರೆ ಈ ಬ್ಯಾಟ್ರಿ ಎತ್ಕೋಗ್ಬೋದು. ಕಾರಲ್ಲಿ ಎತ್ಕೋಗ್ಬಿಟ್ಟು ಅಲ್ಲೂ ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು. ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಗೈಸ್, ಶೇಖರ್ ನೋಡಿ ಟ್ರ್ಯಾಕ್ಟರ್ ಓಡಿಸ್ತಾನೆ. ನಾನು ಯಾವತ್ತೂ ಓಡಿಸಿಲ್ಲ, ನಾನು ಓಡಿಸ್ತೀನಿ ಹೊಸ ಟ್ರ್ಯಾಕ್ಟರ್. ಗೈಸ್, ಶೇಖರ್ ಸ್ಕಿಲ್ಸ್ ತೋರಿಸ್ತಾವ್ ನಮ್ಗೆ. ನಿಮ್ದೇನ ಇದು? ರಿವರ್ಸ್ ಹಾಕ್ಬಿಟ್ಟು ನಿಲ್ಸ್ತಾವ. ಇದೊಳ್ಳೆ ಡಿಫ್ರೆಂಟ್ ಆಗಿ ಚೆನ್ನಾಗೈತಲ್ಲ ಇಷ್ಟೊಂದು ಟ್ರ್ಯಾಕ್ಟರ್. ಹೌದು, ಟೈರೆಲ್ಲ ಬೇರೆ ತರ ಆಯ್ತಿದ್ದು, ರಗಡಾಗಿ. ಹೊಸ ಮಾಡ್ಲೇ ಏನೋ ಇದು. ಇದು ದೊಡ್ಡ ಟ್ರ್ಯಾಕ್ಟರ್ ಇವಾಗ ಬಂದಿರೋದು ಅನ್ಸುತ್ತೆ. ವೀಲ್ ನೋಡಿ ಎಷ್ಟು ದೊಡ್ಡ ಐತೆ, ಅದು ಚಿಕ್ಕದಾಗೈತೆ ನೋಡಿ. ಮುಂದೆ ಟೈರು ಎಲ್ಲ, ವೀಲ್ ಎಲ್ಲ ಇದು ದೊಡ್ಡದು. ನಾವು ಹೋಯ್ತೀವಿ ಟ್ರ್ಯಾಕ್ಟ್ರಲ್ಲಿ ಮನೆಗೆ. ಪಕ್ಕ ತಗೋಯ್ತು, ಕರ್ವ್ ಇಡ್ತಾನೆ. ಬೇಡ ಕಣ ಶೇಖರ್, ನೀನ್ ಬಾರ ತೋರಿಸ್ತೀನಿ, ಸ್ಟಾರ್ಟ್ ಮಾಡಲ್ಲ. ನಾನು ಎಕ್ಸಿಲೇಟರ್ ಕೊಡಲ್ಲ. ಬ್ರೇಕ್ ಗೊತ್ತಿಲ್ದೇನೆ ಕೇಳ್ತಾವ. ಕ್ಲಚ್ಚಾ ಇದು ಬ್ರೇಕ್. ಅದು ಎಕ್ಸಿಲೇಟರ್, ಅದು ಬ್ರೇಕ್. ಯಾವುದು? ಎರಡು ಬ್ರೇಕ್. ಕ್ಲಚ್ ಮಾಡಿದಾಗ ಎಕ್ಸಿಲೇಟರ್ ಇದೆ. ನೀನು ತಗೋ. ಇಂದ್ರಜಿತ್ ಟ್ರ್ಯಾಕ್ಟರ್ ಓಡಿಸಿದಲ್ಲ ಅವಾಗ, ನೀನು ಕಲ್ತಿದ್ದೆ, ಮರ್ತೋಗಿದ್ಯಾ? ಸ್ಟಾರ್ಟ್ ಮಾಡೋ ನೀನು, ಸಾಕು. ರಿವರ್ಸ್ ಹೇಗಾಗ್ತಿದ್ಯಾ? ಇರಲ್ಲ, ನಾನು ಮಾಡ್ಕೊತಿಲ್ಲ. ಇಲ್ಲಿ ಬಾರೋ. ಗೇರ್ ಹಾಕೋನಾ? ಇದು ಗೇರಾ? ರಿವರ್ಸ್ ಹಾಕೋನೆ.
ನಿಧಾನ ಬಿಡು. ಎಕ್ಸ್ಲೇಟರ್ ಕೊಡಂಗಿಲ್ವಾ ಬರೀ ಕ್ಲಚ್ ಬಿಡೋದಾ? ಸಾಕು. ವೀಲಿಂಗು ಏನು ವೀಲಿಂಗು? ಎಕ್ಸ್ಲೇಟರ್ ಕೊಡು. ಟ್ರ್ಯಾಕ್ಟರ್ ಒಳ್ಳೆ ದೊಡ್ಡದಾಗಾಯ್ತು. ಎರಡನೇ ಗೇರ್ಗೆ ಹಾಕ್ಬೇಕು. ಏನೋ ಲೋ ಮಾಡ್ಬಿಡ ಇಲ್ಲಿ ಎಲ್ಲ ಐ ಮಾಡ್ಬಿಟ್ಟು ಕೊಟ್ಬಿಡಿ ಬೇಡ ಬೇಡ ಮೀಡಿಯಂ ಹಾಕಾಯ್ತು. ಮೀಡಿಯಂ ಹಾಕೋಬಲ್ಲಿ. ಗಿಡ ನನಗೆ ಮೀಡಿಯಂ ಸಾಕು. ಮೀಡಿಯಂ ಸಾಕು. ನೋಡ್ದ ಸಾಕು ಹೊರಗಡೆಗೆಲ್ಲ ಬೇಡ. ಸಾಕು ಸಾಕು ಸಾಕು. ಅಲ್ಲ ಇಲ್ಲ ಸ್ಟಾಪ್ ಸ್ಟಾಪ್. ಸ್ಟಾಪ್ ರಿವರ್ಸ್ ಸ್ಟಾಪ್. ಇದೆಲ್ಲ ಆ ಕಡೆ ರಿವರ್ಸ್. ರಿವರ್ಸ್ ಬಿದ್ದಾಯ್ತಾ? ಊರಲ್ಲಿ ನಮ್ಮ ಅಣ್ಣಂದು ಹಿಂಗೆ ಎಕ್ಸಿಲೇಟರ್ ಬಿಟ್ಬಿಟ್ಟು ಹೊಡೆದ್ವಿ. ನಾನು ಇದೇನು ಹೋಯ್ತಾನೆ ಇಲ್ವಲ್ಲ ಅಂತ ನೋಡ್ದೆ. ಅದು ಬಿಡು, ಏನು ಮುಟ್ಟಂಗಿಲ್ಲ ನೀನು. ಯಶವಂತ್ ಹೊಲ ಉಳ್ಳಕ್ ಹೋಗ್ಬೋದು. ಹೊಲ ಒಳಗೆ ಈಸಿ ಕಣ. ಸಿಕ್ಕೋದ್ರಲ್ಲೇ ಓಡಿಸ್ಬಿಟ್ಟಿದ್ವಿ. ಹ್ಯಾಂಡ್ ಬ್ರೇಕ್ ಯಾವುದು? ಹ್ಯಾಂಡ್ ಬ್ರೇಕ್ ಐತೆ, ಅದು ಎಳಿಬೇಕು. ಎಳಿ. ಯಾವ್ದು ಹ್ಯಾಂಡ್ ಬ್ರೇಕು? ರೆಡ್ ಅಷ್ಟೇ. ಇದು ಹೆವಿ ಗಾಡಿ ಮಚ್ಚ ಇದು. ಹೌದು. ಆಫ್ ರೋಡಿಂಗ್ ಎಲ್ಲ ಬೆಂಚಾಗಿ ಯೂಸ್ ಆಯ್ತದೆ ಇದು. ಆಫ್ ರೋಡಿಂಗ್ ಟ್ರ್ಯಾಕ್ಟ್ರಲ್ಲಿ ಹೋಗೋಣ ಹಂಗಾರ ಇದರಲ್ಲಿ ಹೋಗ್ಬೋದು. ಲಡಾಖ್ ಲಡಾಖ್ ಹೋಗ್ಬೋದು. ಉದ್ಕೋ ಹೋಗ್ಬಿಡುವ ಉದ್ದಕ್ಕೂ ರೋಡ್ನ. ಇವಾಗ ಗಣೇಶ ಬಿಡುವಾಗ ಯಾವ್ದು ತತ್ಯ? ಯಾವುದು ಇತ್ತತ್ಯ? ಹೊಸ ತಗೋತಾನ ಟ್ರ್ಯಾಕ್ಟರ್ನ. ಅದು ಅದು ಹಳೇದು. ಇದೆಲ್ಲ ಅದೆಲ್ಲ ಅದು ಹಳೇದಾ? ಯಶವಂತ್ ಮತ್ತೆ ಶಕೀರ್ ಖಾನ್ ಎಲ್ರು ಇದು ಲಂಗಾಯಿನ ಕೆರೆ ಹತ್ರ ಬಂದ್ವಿ. ಕೂಡ ಅಭಿಮಾನಿಗಳು ಕರೆದದ್ನ ಸ್ವೀಕಾರ ಮಾಡ್ಬೇಕಷ್ಟೇ. ರಂಗಾಯಿನ ಕೆರೆ ಹತ್ರ ಬಂದ್ವಿ. ನಾವು ಈ ರಂಗಾಯಿನ ಕೆರೆಗೆ ಬಂದು ತುಂಬಾ ದಿನ ಆಗಿತ್ತು. ಕ್ಲೋಸ್ ಆಗ್ಬಿಟ್ಟೈತಿ. ಹುಲಿಗೆ ಇಷ್ಟೊತ್ತಾದ್ಮೇಲೆ ಸ್ನಾಕ್ಸ್ ಕೇಳುತ್ತೆ. ಆಗ್ಲೇ ಕೇಳಿದ್ರೆ ಏನು ಬೇಡ ಏನು ತಿನ್ನೋದ ಅಂತ. ಇಲ್ಲೋ ಕಾಣಿಸೋದು ದೂರದಿಂದ ಅಲ್ಲಿ ಮೇಲತ್ತವ್ರ. ಐಸ್ ಕೆರೆ ಹತ್ರ ಬಂದ್ವಿ. ಸನ್ಸೆಟ್ ಆಗಿ ಶೇಖರ್ ಮೇಕತ್ತು ಬಾರ ನೀನು. ಯಶವಂತ್ ಶೇಖರ್ಗೆ ಒಂದು ಚಾಲೆಂಜು. ಹತ್ತದಿಗೆ ಹೋಗ್ಬಿಟ್ಟು ಬಂದ್ರೆ ನಾವು ಅವ್ನು ಕೇಳಿದ್ ಕೊಡ್ಸೋಣ. ಅಲ್ಲಿ ಮೇಕೆ ಚಾಲೆಂಜ್ ತಗೊಳ್ಳೋದು. ಮಚ್ಚ ನೀನು ಹೋಗ್ ಮಚ್ಚ, ನಾನು 1,000 ಕೊಡ್ತೀನಿ. ಚೆನ್ನಾಗಿದೆ ಪ್ಲೇಸ್. ಗೈಸ್ ಬೋಟಲ್ಲಿ ಒಂದು ರೈಡ್ ಹೋಯ್ತವ್ರ ನೋಡಿ. ಟೆಸ್ಟ್ ಮಾಡ್ತಿರೋದು ಆಫ್ ಆಗೋಯ್ತು. ಸ್ಪೀಡ್ ಬೋಟು ಆಯ್ತಾ? ಸ್ಪೀಡ್ ಅದು ಇದು ಒಂದೇ ಇರೋದು. ಗೈಸ್ ಅಲ್ಲಿ ಯಾರೋ ದೂರದ ಶೇಖರ್ ಫ್ರೆಂಡ್ ಬೇಜಾರಾಗಿ ಬ್ರೇಕಪ್ ಆಗಿ ಅಲ್ಲಿ ವಿಡಿಯೋ ಕಾಲ್ ಮಾತಾಡ್ತಿರೋದು. ಅದು ಕಣ್ಣಲ್ಲಿ ಕಾಣಿಸ್ತಿರೋದು ಏಟೆಕ್ಸ್ ಕ್ಯಾಮ್ರಲ್ಲಿ ಕಾಣಿಸ್ಬಿಡ್ತಲ್ಲ. ಮುತ್ಕೊಡ್ತಾವನೆ. ರೆಕಾರ್ಡ್ ಆಗೋಯ್ತು. ಏನು ನೋಡಿದ್ವಿ ನಾವು. ನಾನ್ ನೋಡ್ದಲ್ಲಿ ಇವ್ರಿಗೂ ತೋರಿಸ್ಬಿಟ್ಟೆ. ಇರ್ಲಿ ಇದನ್ ಫೇಸ್ ಗೊತ್ತಾಗಲ್ಲ. ದೂರದ ಅವ್ನ್ ನೋಡ್ತಾನೆ ಅವನು ಅಂತ ಅವ್ನ್ ಗೊತ್ತಾಗುತ್ತೆ. ಬಟ್ ಯಾರಿಗೂ ನಾನು ಏನು ಬೇಜಾರಲ್ಲಿ ಬ್ರೇಕಪ್ ಹಾಕುತ್ತವನೆ ಅಂತ ಹಾಕು ವಿಡಿಯೋ ಕಾಲಲ್ಲಿ. ಮೋಟ್ರ್ ಎಲ್ಲ ಬಿಚ್ಕೊಟ್ಟಾಯ್ತಾರ. ಬೈಸಿ ಸ್ಪೀಡ್ ಪಟ್ಕೊಳ್ಳೋದೆಲ್ಲ ಮೋಟ್ರ್ ಬಿಚ್ಕೊಡ್ತಾರೆ. ಸಂಜೆ ಆದ ತಕ್ಷಣ ಇವತ್ತೇ ನೋಡಿ ಕೆರೆಯಲ್ಲಿ ಒಂದ್ಸತಿ ಬಂದ್ಬಿಟ್ಟು ಒಂದು ರೈಡ್ ಗಿಡ್ ಹೋಗೋಣ. ಚೆನ್ನಾಗೈತೆ. ಇಲ್ಲಿ ಅದ್ರಲ್ಲಿ ನಾವು ತುಂಬಾ ಕಡೆ ಹೋಗಿದೀವಿ. ನಾನು ನೀನು ಗೌತಮ್ ಎಲ್ಲ ಒಂದ್ಸತಿ ಹೋಗಿದ್ದ ಗೊತ್ತಾ ಮೈಸೂರಲ್ಲ ಅವಾಗ. ತುಳಿಯೋದು ಗೋವಾದಲ್ಲಿ ಇದ್ರಲ್ಲಿ ಹೋಗಿದ್ದ. ಅದು ನದಿ ತಾನೇ ಅದು. ಯಶವಂತ್ ಇಲ್ಲಿಂದ ಹೋಗು. ಯಶವಂತ್ ಅಲ್ಲ ಶೇಖರ್, ಇಲ್ಲಿಂದ ಇಳಿ. ನಾನು 1,000 ಕೊಡ್ತೀನಿ, ಯಶವಂತ್ 1,000 ಕೊಡ್ತಾನೆ. ಕೊಡಲ್ಲ? ಹಾ ಇಳಿಯಪ್ಪ.
ಗೈಸ್ ರಂಗಾಯಣ ದೊಡ್ಡ ಕೆರೆ ಹತ್ರ ಹೋಗಿ ನೀವನ್ನೆಲ್ಲ ನೋಡ್ಕೊ ವಾಪಸ್ ಹೋಗ್ತದೆ. ಶೇಖರ್ ಇನ್ನೊಂದು ಚೂರು ಇಲ್ಲೇ ಸ್ಲಿಪ್ ಆಗ್ಬಿಡುವ. ಗೈಸ್ ಯಶವಂತ್ಗೂ ಶೇಖರ್ಗೂ ಭಯ ಆಗ್ಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದೀನಿ. ಇಬ್ಬರಿಗೂ ಟಾಟಾ, ಬನ್ನಿ ಮನೆಗೆ ಹೋಗೋಣ. ಗೈಸ್ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ. ಬಾಯ್ ಬಾಯ್ ಗೈಸ್.